ತಂದಾನೇ ನನಿತಾನ. ಶೇಂಗಾ ನಮ್ಮ ರಾಜ್ಯದ ಪ್ರಮುಖ ಎಣ್ಣೆಕಾಳಿನ ಬೆಳೆಯಾಗಿದೆ. ಈಗಾಗಲೇ ಬೀಜೋತ್ಪಾದನೆಗಾಗಿ ಶೇಂಗಾ ಬಿತ್ತಿರುವ ರೈತರು ಕೆಲವು ಕ್ರಮಗಳನ್ನು ಅನುಸರಿಸಿದಲ್ಲಿ ಉತ್ಕೃಷ್ಟ ಮಟ್ಟದ ಬೀಜಗಳನ್ನು ಪಡೆಯಬಹುದಾಗಿದೆ. ಈಗಾಗಲೇ ಬಹಳಷ್ಟು ರೈತರಿಗೆ ಬೇರೆ ಬೇರೆ ತಳಿಗಳ ಬೀಜೋತ್ಪಾದನೆಯನ್ನು ಕೊಟ್ಟಿರುತ್ತೇವೆ. ಮುಖ್ಯವಾಗಿ ಬೇಸಿಗೆ ಹಂಗಾಮಿನ ತಳಿಗಳಾದಂಥ ಟ್ಯಾಗ್ 24, GPBD 4 ಹಾಗೂ ಹೊಸದಾಗಿ ನಾವು ಬಿಡುಗಡೆಗೊಳಿಸಿದಂಥ G2-52 ಅನ್ನುವ ತಳಿಗಳನ್ನು ಭಾಳಷ್ಟು ಪ್ರಮಾಣದಲ್ಲಿ ನಾವು ಬೀಜೋತ್ಪಾದನೆ ಕೊಟ್ಟಿದ್ದೇವೆ. ಅದರಂತೆ ಇನ್ನಿತರ ತಳಿಗಳ ಬೀಜೋತ್ಪಾದನೆ ಸಹಿತ ತಾವೆಲ್ಲ ತೆಗೆದುಕೊಂಡಿರ್ಬೋದು. ಇಲ್ಲಿ ಬೇಸಿಗೆಯಲ್ಲಿ ಬೀಜೋತ್ಪಾದನೆ ತೆಗೆದುಕೊಂಡಾಗ ನಾವು ಭಾಳಷ್ಟು ಕಾಳಜಿಯನ್ನು ವಹಿಸಬೇಕಾಗ್ತದೆ. ಇದರಲ್ಲಿ ಈಗಾಗಲೇ ನಮ್ಮ ವಿಜ್ಞಾನಿಗಳು ಹಾಗೂ ಇತರ ತಜ್ಞರು ಹೇಳಿದಂತೆ ತಾವು ಅದಕ್ಕೆ ಬೇರ್ಪಡೆ ಅಂತರವನ್ನು ಅನುಸರಿಸಿ ಈಗಾಗಲೇ ಬಿತ್ತನೆ ಮಾಡಿರಬಹುದು. ಆ ಬೇರ್ಪಡೆ ಅಂತರ ಅಂದರೆ 3 ಮೀಟರ್ನಷ್ಟು ಇತರ ತಳಿಗಳಿಂದ ಅದು ದೂರವಾಗಿರಬೇಕು. ಅದನ್ನು ಈಗಾಗಲೇ ತಾವು ಪಾಲಿಸಿರಬಹುದು. ಅದರಂತೆ ಸಹಿತ ಈ ಹಿಂದಿನ ಹಂಗಾಮಿನಲ್ಲಿ ತಾವು ಆ ತಾಕುಗಳಲ್ಲಿ ಶೇಂಗಾವನ್ನು ಬೆಳೆದಿರಬಾರ್ದು. ಏಕೆಂದರೆ ಆ ತಾಕುಗಳಲ್ಲಿ ಶೇಂಗಾ ಬೆಳೆದಿದ್ದೇ ಆದರೆ ಅದರಲ್ಲಿ ಬೇರೆ ಬೇರೆ ತಳಿಗಳ ಬೆಳೆಗಳು ಬೆಳೆದು ಮಿಶ್ರವಾಗುವುದರಿಂದ ತಳಿ ಶುದ್ಧತೆ ಕೆಡ್ತದೆ. ಅದಕ್ಕಾಗಿ ನಾವು ಹಿಂದಿನ ಹಂಗಾಮದಲ್ಲಿ ಆ ತಳಿಗಳು ಬೇರೆ ಶೇಂಗಾ ಬೆಳೆದಿರೋಂಥ ತಾಕುಗಳನ್ನು ನಾವು ಅದಕ್ಕೆ ಬೆಳಿಬಾರ್ದು ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಆಗಲಿ ಇತರ ರಾಜ್ಯಗಳಲ್ಲಿ ಆಗಲಿ ಬೇಸಿಗೆಯಲ್ಲಿ ಬೆಳೆದಂಥ ಬೀಜವನ್ನು ನಾವು ಮುಂಗಾರಿಗೆ ಉಪಯೋಗ ಮಾಡ್ತೇವೆ ಮತ್ತು ಮುಂಗಾರಿಯಲ್ಲಿ ಬೆಳೆದಂಥ ಬೀಜವನ್ನು ಬೇಸಿಗೆಯಲ್ಲಿ ಉಪಯೋಗ ಮಾಡ್ತೇವೆ. ಯಾಕಂದರೆ ಭಾಳಷ್ಟು ರೈತರಿಗೆ ಮುಂಗಾರಿಯಲ್ಲಿ ಬೆಳೆದು ಮುಂದಿನ ಮುಂಗಾರಿವರೆಗೆ ಬೀಜ ಇಡಲಿಕ್ಕೆ ಸಾಧ್ಯತೆ ಇಲ್ಲ. ಅದರದ ಒಂದು ಜೀವಾಂಕುರ ಅದು ಭಾಳ ದಿನವರೆಗೆ ತಡೆಯಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅದರದ್ದು ಮೊಳಕೆ ಪ್ರಮಾಣ ಕಡಿಮೆಯಾಗಿ ಅದು ಬೇಗನೆ ಸಾಯೋದ್ರಿಂದ ಅದು ಸಾಧ್ಯತೆ ಇಲ್ಲ. ಅದರಂತೆ ಈ ಬೇಸಿಗೆಯಲ್ಲಿ ಬೆಳೆದಂಥ ನಾವೇನು ಬೀಜ ಬೆಳಿತೀವಿ ಅದನ್ನು ಮುಖ್ಯವಾಗಿ ನಾವು ಮುಂಗಾರಿಯಲ್ಲೇ ಉಪಯೋಗಿಸಬೇಕು. ಅದು ಮುಂದಿನ ಬೇಸಿಗೆಗೆ ಬಿತ್ತನೆಗೆ ಬರುವ ಸಾಧ್ಯತೆಯೇ ಇಲ್ಲ. ದಯವಿಟ್ಟು ಎಲ್ಲ ರೈತರು ಇದನ್ನು ತಾವು ಗಮನಿಸಬೇಕು. ಈ ಬೇಸಿಗೆಯಲ್ಲಿ ನೀವು ಬೀಜೋತ್ಪಾದನೆಯನ್ನು ಮಾಡಿರಿ ಅದನ್ನು ಮುಂಗಾರಿಯಲ್ಲೇ ಬಿತ್ತನೆಗೆ ಉಪಯೋಗ ಮಾಡಬೇಕು. ಅದು ಒಂದು ವೇಳೆ ಆ ಬೀಜ ಉಳಿದದ್ದೇ ಆದರೆ ಅದನ್ನೇ ನೀವು ಮಾರುಕಟ್ಟೆಯಲ್ಲೇ ಮಾರಿ ಅದನ್ನು ಮುಂದಿನ ಬೇಸಿಗೆಗೆ ದಯವಿಟ್ಟು ಯಾರು ಉಪಯೋಗಿಸಬಾರ್ದು. ಆ ರೀತಿ ಉಪಯೋಗಿಸಿದ್ರಿಂದ ಮೊಳಕೆ ಪ್ರಮಾಣ ಕಡಿಮೆಯಾಗಿ ಸಸ್ಯಗಳ ಸಂಖ್ಯೆ ಬರುವುದಿಲ್ಲ. ಹಾಗಾಗಿ ತಮ್ಮ ಬೆಳೆಯ ಒಂದು ಹಾಳಾಗುವ ಸಾಧ್ಯತೆ ಇದೆ. ಏರು ಮಡಿಯಲ್ಲಿ ಬೀಜೋತ್ಪಾದನೆಗೆ ಶೇಂಗಾ ಬಿತ್ತುವುದರಿಂದ ಹೆಚ್ಚು ಮೊಳಕೆ ಸಾಮರ್ಥ್ಯವಿರುವ ಗುಣಮಟ್ಟದ ಬೀಜಗಳ ಅಧಿಕ ಇಳುವರಿ ಪಡೆಯಬಹುದು. ಶಿಫಾರಿತ ಪ್ರಮಾಣದ ಮಡಿ ತಯಾರಿಸಿ ಸೂಕ್ತ ಅಂತರದಲ್ಲಿ ಬೀಜ ನಾಟಿ ಮಾಡುವುದು ಪ್ರಮುಖ ಅಂಶ. ಮುಖ್ಯವಾಗಿ ಬೇಸಿಗೆಯಲ್ಲಿ ನಾವು ನೀರಾವರಿ ಇರುವಂಥ ಪ್ರದೇಶದಲ್ಲಿ ಬೀಜೋತ್ಪಾದನೆ ಕೈಗೊಳ್ಳೋದ್ರಿಂದ ಇಲ್ಲಿ ನಾವು ಸಾಮಾನ್ಯ ಒಂದು ಫ್ಲಾಟ್ ಬೆಡ್ ಮೆಥಡ್ ಸಮಪಾತಳಿನ ಮಡಿ ಪದ್ಧತಿಯಲ್ಲಿ ನಾವು ಬೆಳೆಯೋದಕ್ಕಿಂತ ಏರು ಮಡಿಯಲ್ಲಿ ನಾವು ಒಂದು ಬೀಜೋತ್ಪಾದನೆಯನ್ನು ತೆಗೆದುಕೊಳ್ಳಬೇಕು. ಅದೇ ರೀತಿ ನೀವು ಏರು ಮಡಿಯಲ್ಲಿ ಬೆಳೆದದ್ದೇ ಆದರೆ ಸುಮಾರು 15-20% ಒಂದು ಹೆಚ್ಚಿನ ಇಳುವರಿಯನ್ನು ಪಡೆಯುವುದಲ್ಲದೆ ಒಂದು ಒಳ್ಳೆಯ ಒಂದು ಬೀಜ ನಮಗೆ ದೊರಕ್ತದೆ. ಅಂದರೆ ಹೆಚ್ಚು ಜೀವಾಂಕುರ ಇದ್ದದ್ದು, ಹೆಚ್ಚು ಮೊಳಕೆ ಬರುವಂಥದ್ದು, ಹೆಚ್ಚು ಬಲಾಢ್ಯವಾದ ಒಂದು ಬೀಜವನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಒಂದು ನೀರಾವರಿಯಲ್ಲಿ ಏರು ಮಡಿಯಲ್ಲಿ ಬೆಳಿಬೇಕು. 4 ಫೂಟ್ನಷ್ಟು ಅಗಲದಷ್ಟು ಒಂದು ಮಡಿಯನ್ನು ಮಾಡಿ ಅದರಲ್ಲಿ 20 ಸೆಂಟಿಮೀಟರ್ ಅಂತರದಲ್ಲಿ ನಾವು ಕಾಳುಗಳನ್ನು ಕೈಗಾಳುಗಳ ಮುಖಾಂತರ 10 ಸೆಂಟಿಮೀಟರ್ ಕಾಳಿನಿಂದ ಕಾಳಿಗೆ ಹಾಕಿ ಬೆಳಿಬೇಕು. ಈಗಾಗಲೇ ಭಾಳಷ್ಟು ರೈತರು ಇದನ್ನು ಅನುಸರಿಸಿ ತಾವು ಬಿತ್ತಿರಬಹುದು. ಒಂದು ವೇಳೆ ಈ ರೀತಿ ಈ ವರ್ಷ ತಾವು ಮಾಡಿರಲಿಲ್ಲ ಅಂದರೆ ಮುಂದಿನ ವರ್ಷ ಆದರೂ ತಾವು ಈ ಪದ್ಧತಿಯನ್ನು ದಯವಿಟ್ಟು ಅನುಸರಿಸೋದ್ರಿಂದ ಹೆಚ್ಚು ಇಳುವರಿ ಪಡಲಿಕ್ಕೆ ಸಾಧ್ಯತೆ ಇದೆ. ನಾವು ಇದನ್ನು ಫಿರಂಗಿ ಬಿಡುವ ಹೊತ್ತಿನಲ್ಲಿ ಸುಮಾರು 30-35 ದಿನಕ್ಕೆ ನಾವು ಇದನ್ನು ಜಿಪ್ಸಮ್ ಹಾಕೋದನ್ನು ತಾವೆಲ್ಲ ರೈತರಿಗೆ ಹೇಳ್ತೀವಿ. ತಾವು ದಯವಿಟ್ಟು ರೈತರೆಲ್ಲ ಸುಮಾರು ಎಕರೆಗೆ 200 ಕಿಲೋಗ್ರಾಮ್ನಷ್ಟು ಜಿಪ್ಸಮನ್ನು ಈ ಗಿಡದ ಬುಡದಲ್ಲಿ ಹಾಕಿ ತದನಂತರ ಎಡೆ ಹೊಡೆದು ಅಥವಾ ಮಣ್ಣು ಏರಿಸಿ ಅದನ್ನು ಮುಚ್ಚಬೇಕಾಗತ್ತೆ. ಈ ರೀತಿ ಜಿಪ್ಸಮ್ ಹಾಕೋದ್ರಿಂದ ನಮ್ಮ ಫಿರಂಗಿಗಳು ಕಾಯಿ ಕಟ್ಟುವ ಹಂತದಲ್ಲಿ ಇರ್ತಾವೆ ಕಾಯಿಗಳು ಅವು ಸರಿಯಾಗಿ ಒಳಹೋಗಿ ಸರಿಯಾಗಿ ಬಲಿತ ಕಾಯಿಗಳಾಗ್ತವೆ. ಅದಲ್ಲದೆ ಅದರಿಂದ ಕಾಯಿ ಸರಿಯಾಗಿ ಗಟ್ಟುವುದರಿಂದ ಇಳುವರಿ ಹೆಚ್ಚು ಆಗೋದರ ಜೊತೆಗೆ ಈ ಗುಣಮಟ್ಟದ ಬೀಜ ಬರಲಿಕ್ಕೆ ಸಾಧ್ಯ ಆಗ್ತದೆ. ಈ ಕಪ್ಪು ಭೂಮಿಯಲ್ಲಿ ಸಾಮಾನ್ಯವಾಗಿ ಒಂದು ಕಬ್ಬಿಣದ ಅಂಶದ ಕೊರತೆಯನ್ನು ನಾವು ಕಾಣ್ತೇವೆ. ಅಂಥ ಸಂದರ್ಭದಲ್ಲಿ ನಮ್ಮ ತಜ್ಞರು ಹೇಳಿದಂತೆ ಬಿತ್ತುವ ಪೂರ್ವದಲ್ಲಿ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ನಾವು ಕಬ್ಬಿಣದ ಸಲ್ಫೇಟನ್ನು ಸೇರಿಸಿ
ಬಿತ್ತನೆಗೆ ಶಿಫಾರಸು ಮಾಡಿರ್ತೇವೆ. ಅದನ್ನು ತಾವೆಲ್ಲ ಅನುಸರಿಸಬೇಕು, ಎಲ್ಲೆಲ್ಲಿ ಕಬ್ಬಿಣದ ಅಂಶದ ಕೊರತೆ ಇದೆ ಅಂಥದ್ರಲ್ಲಿ. ಒಂದು ವೇಳೆ ಆ ರೀತಿ ಆಗಿರಲಿಲ್ಲ ಅಂತಂದರೆ, ಅಥವಾ ತದನಂತರ ಅದರದ್ದ ಒಂದು ಸಿಮ್ಟಮ್ಸು, ಎಲೆ ಒಂದು ಹಳದಿ ಆಗುವ ಒಂದು ಸಂದರ್ಭ ಬಂದಿದ್ದು ಕಂಡು ಬಂತಂತಂದರೆ, ಅದು ಕಬ್ಬಿಣದ ಕೊರತೆಯಿಂದ ಅದು ಆಗಿದೆ ಅಂತ ಕಂಡು ಬಂದಿದ್ದಾದರೆ, ತಾವು ಕಬ್ಬಿಣದ ಸಲ್ಫೇಟನ್ನು ದ್ರಾವಣ ಸಿಂಪರಣೆ ಮಾಡುವ ಮುಖಾಂತರ ಅದನ್ನು ಸರಿಪಡಿಸಬಹುದು. ಸುಮಾರು 5 ಗ್ರಾಮು ಪ್ರತಿ ಲೀಟ್ರಿಗೆ ಸೇರಿಸಿ ಅದನ್ನು ಸಿಂಪರಣೆ ಮಾಡೋದರಿಂದ ಆ ಕಬ್ಬಿಣದ ಕೊರತೆಯನ್ನು ನಿವಾರಿಸಬಹುದು. ಮತ್ತು ಅದೇ ರೀತಿ ಈ ಕೆಂಪು ಭೂಮಿಯಲ್ಲಿ ಸತುವಿನ ಅಂಶ ಸಹಿತ ಕೊರತೆ ಆಗುವ ಸಾಧ್ಯತೆ ಇದೆ. ಅದನ್ನು ಸಹಿತ ಬಿತ್ತನೆಗೆ ಪೂರ್ವದಲ್ಲೇ ಸಹಿತ ಗೊಬ್ಬರದ ಕಾಂಪೋಸ್ಟ್ ಜೊತೆಗೆ ನಾವು ಸೇರಿಸಿ ಬಿತ್ತನೆ ಮಾಡಬೇಕಾಗ್ತದೆ. ಒಂದು ವೇಳೆ ಅದನ್ನೇ ಆ ರೀತಿ ಮಣ್ಣಿಗೆ ಸೇರಿಸಿರಲಿಲ್ಲ, ತದನಂತರ ಅದರದ ಒಂದು ಕೊರತೆಯ ಅಂಶ ನಮಗೆ ಗಮನಕ್ಕೆ ಬಂತು ಅಂದರೆ, ಅದನ್ನು ಸಹಿತ ನಾವು ಸತುವಿನ ಸಲ್ಫೇಟನ್ನು ಒಂದು ಸಿಂಪರಣೆಯಿಂದ 5 ಗ್ರಾಮ್ ಪ್ರತಿ ಲೀಟ್ರಿಗೆ ಹೊಡೆದು ಸಿಂಪರಣೆಯಿಂದ ನಾವು ಅದನ್ನು ಸರಿದೂಗಿಸಬಹುದು. ಇವೆರಡನ್ನು ಯಾಕೆ ನಾ ಇಲ್ಲಿ ಒತ್ತು ಕೊಟ್ಟು ಹೇಳ್ತೀನಿ, ಸಾಮಾನ್ಯವಾಗಿ ಬೆಳೆಗಿಂತ ಬೀಜೋತ್ಪಾದನೆಯಲ್ಲಿ ಇವೆರಡರ ಅಂಶಗಳ ಈ ಲಘು ಪೋಷಕಗಳ ಕೊರತೆಯಾದಲ್ಲಿ ಇದು ಇಳುವರಿ ಮಟ್ಟದಲ್ಲಿ ಇಳುವರಿಯನ್ನು ಗಮನಾರ್ಹವಾಗಿ ಕುಂಠಿತಗೊಳಿಸೋದ್ರ ಜೊತೆಗೆ ನಾವು ಬೀಜಕ್ಕಾಗಿ ಬೆಳೆಯೋದ್ರಿಂದ ಬೀಜದ ಒಂದು ಗುಣಮಟ್ಟ ಸಹಿತ ಇದರಿಂದ ಕಡಿಮೆ ಆಗುವ ಸಾಧ್ಯತೆ ಹೆಚ್ಚಿರ್ತದೆ. ಹೆಚ್ಚು ಸಸ್ಯಗಳ ಸಂಖ್ಯೆಗಳನ್ನು ನಾವು ಬೆಳೆದದ್ದೇ ಆದರೆ ಸರಿಯಾಗಿ ಕಾಯಿಗಳು ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಗುಣಮಟ್ಟದ ಬೀಜ ಬರಲಿಕ್ಕೆ ಸಾಧ್ಯತೆ ಕಡಿಮೆ. ಆದ್ದರಿಂದ ಸಸ್ಯಗಳ ಸಂಖ್ಯೆಗಳನ್ನು ಕಾಪಾಡೋದು ಸಹಿತ ಈ ಬೀಜೋತ್ಪಾದನೆಯಲ್ಲಿ ಒಂದು ಮುಖ್ಯವಾದ ಅಂಶ. ದಯವಿಟ್ಟು ರೈತರೆಲ್ಲರೂ ಇದನ್ನು ತಾವು ಗಮನದಲ್ಲಿಡಬೇಕು. ನಾವು ಎಷ್ಟು ಪ್ರಮಾಣದಲ್ಲಿ ಬೀಜೋತ್ಪಾದನೆಗೆ ಹೇಳಿರ್ತೀವಿ ಅದನ್ನು ತಾವು ಪಾಲಿಸಬೇಕು. ಮುಖ್ಯವಾಗಿ ಸಾಧ್ಯವಾದ ಮಟ್ಟಿಗೆ ತಾವೆಲ್ಲ ಈ ಬೀಜೋತ್ಪಾದನೆಗೆ ಕೈಗಾಳಿನಲ್ಲೇ ನೀವು ಬಿತ್ತನೆ ಮಾಡೋದು ಭಾಳ ಅವಶ್ಯಕ ಅಂತ ನಾನು ಇಲ್ಲಿ ಹೇಳಲು ಬಯಸ್ತೇನೆ. ತಾವು ದಯವಿಟ್ಟು ಇದನ್ನು ಗಮನಿಸಬೇಕು. ಶೇಂಗಾ ಸಸಿಗಳು ಹುಟ್ಟಿದ 3 ವಾರಗಳವರೆಗೆ ನೀರು ಪೂರೈಕೆ ಮಾಡಬಾರದು. ಇದರಿಂದ ಹೆಚ್ಚು ಶೇಂಗಾ ಬೀಜಗಳ ಇಳುವರಿ ಪಡೆಯಬಹುದು ಎನ್ನುತ್ತಾರೆ ತಜ್ಞರು. ನೀರು ಸತತವಾಗಿ ನೀಡಿದಲ್ಲಿ ಸಸಿ ಹುಲುಸಾಗಿ ಬೆಳೆಯುತ್ತದೆ ಹೊರತಾಗಿ ಹೆಚ್ಚು ಕಾಯಿಗಳು ಲಭ್ಯವಾಗುವುದಿಲ್ಲ. ಹೂವು ಬಿಡುವ ಸಮಯದಲ್ಲಿ, ಕಾಯಿ ಕಚ್ಚುವ ಮತ್ತು ಕಾಯಿ ಬಲಿಯುವ ಸಮಯದಲ್ಲಿ ಶಿಫಾರಿತ ಪ್ರಮಾಣದಲ್ಲಿ ನಿಯಮಿತವಾಗಿ ನೀರು ಸರಬರಾಜು ಮಾಡುವುದು ಅವಶ್ಯ. ಬೇಸಿಗೆಯಲ್ಲಿ ನೀರಾವರಿಯಲ್ಲಿ ತಾವು ಬೆಳೆಯೋದ್ರಿಂದ ಇದನ್ನು ಸಹಿತ ಒಂದು ಸಾರಿ ತಾವು ಒಂದು ಮೊಳಕೆಯನ್ನು ಒಂದು ಸಾರಿ ಬಿತ್ತಿದ ನಂತರ, ಮೊಳಕೆ ಬಂದ ನಂತರ, ಸಸಿಗಳು ಎಲ್ಲ ಹುಟ್ಟಿದ ನಂತರ ಸುಮಾರು ಒಂದು 3 ವಾರದವರೆಗೆ ಸಹಿತ ತಾವು ದಯವಿಟ್ಟು ನೀರು ಕೊಡಲೇಬಾರ್ದು. ಈಗಾಗಲೇ ಈ ಪದ್ಧತಿಯನ್ನು ತಾವು ಅನುಸರಿಸಿರ್ತೀರಿ, ಆದರೂ ಸಹಿತ ತಡವಾಗಿ ಬಿತ್ತನೆ ಮಾಡಿದಂಥ ರೈತರು ಇದನ್ನು ಅನುಸರಿಸಿದ್ರಿಂದ ಅದು ಬೆಳೆ ಒಟ್ಟಾಗಿ ಸಮಕಾಲೀನವಾಗಿ ಬಂದು ಒಂದೇ ಸಾರಿಗೆ ಹೆಚ್ಚು ಹೂ ಬಿಡುವುದು ಹಾಗೂ ಬಾರಂಗಿ ಬರುವುದಲ್ಲದೆ ಹೆಚ್ಚು ಒಗ್ಗಟ್ಟಾಗಿ ಕಾಯಿ ಬಂದು ಹೆಚ್ಚು ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯತೆ ಆಗ್ತದೆ. ಇಲ್ಲಾಂದರೆ ನೀವು ಸತತ ನೀರು ಕೊಟ್ಕೋತಾ ಹೋದ್ರೆ ವೆಜಿಟೇಟಿವ್ ಗ್ರೋತ್ ಅಂದರೆ ಬೆಳೆನ ಹೆಚ್ಚು ಬೆಳೆದು ಕಾಯಿಗಳು ಒಗ್ಗಟ್ಟಾಗಿ ಬರದೇ ಹೆಚ್ಚು ಇಳುವರಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಪ್ಪ ಅಂದರೆ, ಒಂದು ಸರಿ ನೀವು ಮೊಳಕೆ ಬಂದು ಸಸಿ ನಾಟಿ ಬಂತು ಅಂದರೆ ನೀವು ನೀರಾವರಿಯನ್ನು ಒಂದು ಸುಮಾರು 2-3 ವಾರದವರೆಗೆ ನಿಂದಿರಿಸಬೇಕು. ಆಮೇಲೆ ನೀರಾವರಿಯನ್ನು ಕೊಡುವುದು ಸಹಿತ ನಾವು ಈ ಕಪ್ಪು ಭೂಮಿಯಲ್ಲಿ 10-15 ದಿನಕ್ಕೊಮ್ಮೆ, ಆಮೇಲೆ ಕೆಂಪು ಭೂಮಿಯಲ್ಲಿ 8-10 ದಿನಕ್ಕೊಮ್ಮೆ ತಾವು ನೀರಾವರಿಯನ್ನು ತಪ್ಪದೆ ಕೊಡಬೇಕು. ಆ ಸ್ಪ್ರಿಂಕ್ಲರ್ ಮುಖಾಂತರ ಈ ಏರು ಮಡಿಗೆ ಅಥವಾ ಈ 2 ಮಡಿ ನಡುವೆ ಕಾಲುವೆ ಮುಖಾಂತರ ಕೊಡಬೇಕು. ಸಾಮಾನ್ಯ ಪದ್ಧತಿಯಲ್ಲೂ ಸಹಿತ ತಾವು ಕಾಲುವೆ ಮುಖಾಂತರ ಅಥವಾ ಸ್ಪ್ರಿಂಕ್ಲರ್ ಮುಖಾಂತರ ನೀರನ್ನು ಹಾಯಿಸ್ಬೋದು. ಇದರಲ್ಲಿ ಮುಖ್ಯವಾಗಿ ತಾವು ಇಡುವಂಥ ಅಂಶ ಏನಂದರೆ, ಈ ಒಂದು ಹೂ ಆಡುವ ಹಂತದಲ್ಲಿ, ಬಾರಂಗಿ ಬಿಡುವ ಹಂತದಲ್ಲಿ ಮತ್ತು ಕಾಯಿ ಕಟ್ಟುವ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ ತಾವು ದಯವಿಟ್ಟು ನೀರನ್ನು ತಪ್ಪಿಸಲಿಕ್ಕೆ ಹೋಗಬಾರ್ದು. ಈ ಹಂತದಲ್ಲಿ ತಾವು ನೀರಿಂದ ಏನಾದರೂ ಕೊರತೆ ಮಾಡಿದರೆ ಅಂದರೆ ಅದು ಇಳುವರಿ ಮೇಲೆ ಪರಿಣಾಮ ಬೀರುವುದಲ್ಲದೆ ಅದು ಇಳುವರಿ ಮಟ್ಟ ಕಡಿಮೆ ಆಗೋದಲ್ಲದೆ ಕಾಯಿ ಸುಲಿಕೆಯ ಪ್ರಮಾಣ ಅಂತ ಹೇಳ್ತೀವಿ, ಅಥವಾ ಸೆಲ್ಲಿಂಗ್ ಪರ್ಸೆಂಟೇಜ್ ಹೇಳ್ತೀವಿ, ಅಥವಾ ಸೌಂಡ್ ಮ್ಯಾಚೂರ್ಡ್ ಕರ್ನಲ್ ಏನಂತ ಹೇಳ್ತೀವಿ, ಅಂದರೆ ಗಟ್ಟಿ ಕಾಳಿನ ಪ್ರಮಾಣ ಏನಂತ ಹೇಳ್ತೀವಿ. ಅಂದರೆ ಅದು ಆ ಕಾಳುಗಳೇನು ನಾವು ಬಿತ್ತನೆಗೆ ಉಪಯೋಗ ಮಾಡ್ತೀವಿ ಅದರ ಪ್ರಮಾಣ ಕಡಿಮೆಯಾಗಿ ನಮಗೆ ಇಳುವರಿ ಭಾಳ ಕಡಿಮೆ ಆಗ್ತದೆ. ಅದಕ್ಕೆ ಇಂಥ ಹಂತದಲ್ಲಿ ತಾವು ನೀರಾವರಿಯನ್ನು ತಪ್ಪಿಸಲಿಕ್ಕೆ ಹೋಗಬಾರ್ದು. ಅದಕ್ಕಾಗಿ ರೈತರು ತಾವೇನು ಬೀಜೋತ್ಪಾದನೆ ತೊಗೋದ್ರಿ, ತಮ್ಮಲ್ಲಿ ನೀರಿನ ಸಾಧ್ಯತೆ ಎಷ್ಟಿದೆ ಅಂತ ನೋಡ್ಕೊಂಡು ನೀವು ಎಷ್ಟು ಎಕರೆಗೆ ಸಾಧ್ಯತೆ ಅನ್ನೋದು ಅಷ್ಟನ್ನೇ ಮಾತ್ರ ದಯವಿಟ್ಟು ತಗೋಬೇಕಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೋತೀನಿ.
ಬೇಸಿಗೆಯಲ್ಲಿ ರೋಗಬಾಧೆ ಕಡಿಮೆ. ಅಲ್ಲದೆ ಬೀಜೋಪಚಾರ ಮಾಡಿದ ರೋಗ ನಿರೋಧಕ ಶಕ್ತಿ ಹೊಂದಿದ ತಳಿಗಳನ್ನು ಬಳಸುವ ಮೂಲಕ ರೋಗ ರುಜಿನಗಳನ್ನು ಸಮರ್ಥವಾಗಿ ನಿಭಾಯಿಸಬಹುದಾಗಿದೆ. ಈಗಾಗಲೇ ತಾವೆಲ್ಲ ಬೀಜೋಪಚಾರ ಪದ್ಧತಿ ಪ್ರಕಾರ ನಮ್ಮ ತಜ್ಞರು ಹೇಳಿದಂತೆ ತಾವು ಸೈಕೋಡರ್ಮ ಆಗಲಿ, ಥೈರಾಮು ಮತ್ತು ಇತರ ಟ್ರೀಟ್ಮೆಂಟ್ ಮಾಡೇ ಬಿತ್ತಿರ್ತೀರಿ. ಈ ರೀತಿ ಮಾಡೋದ್ರಿಂದ ಕೆಲವೊಂದು ಸಸಿಗಳಿಗೆ ಬರ್ತಕ್ಕಂಥ ರೋಗಗಳು ಏನಂತ ಹೇಳ್ತೀವಿ, ಬುಟ್ಟ ಸಸ್ಯ ಸಾಯುವುದು ಅಂಥ ರೋಗಗಳ ಹತೋಟಿಯನ್ನು ನಾವು ಮಾಡ್ಬೋದು. ಆಮೇಲೆ ಬೇಸಿಗೆಯಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಯಾವುದೇ ರೋಗಗಳಾಗಲಿ ರೋಗಗಳ ಬಾಧೆ ಭಾಳ ಕಡಿಮೆ. ಎಲೆ ಚುಕ್ಕೆ ರೋಗ ಬರ್ಬೋದು, ತುಕ್ಕು ರೋಗ ಬರ್ಬೋದು, ಅಂಥ ರೋಗಗಳ ಒಂದು ಬಾಧೆ ಕಡಿಮೆ. ಆಮೇಲೆ ಅಂಥ ರೋಗಗಳು ಒಂದು ವೇಳೆ ನಾವು ಈಗಾಗಲೇ ಮೊದಲನೇ ಹೇಳಿದಂತೆ ಹೊಸ ತಳಿಗಳಾದಂಥ GPBD 4 ಮತ್ತು ಈ ಹೊಸದಾಗಿ ನಾವು ಇದೇ ವರ್ಷನೇ ಬಿಡುಗಡೆಗೊಳಿಸಿದಂಥ G2-52 ಅನ್ನೋ ಒಂದು ತಳಿ ಏನಿದೆ, ಇವೆಲ್ಲ ಎಲೆ ಚುಕ್ಕೆ ರೋಗ ಮತ್ತು ತುಕ್ಕು ರೋಗಗಳಿಗೆ ನಿರೋಧಕ ಶಕ್ತಿಯನ್ನು ಹೊಂದಿದಂಥ ತಳಿ ಇರೋದ್ರಿಂದ ಅಂಥ ತಳಿಗಳನ್ನು ಹೆಚ್ಚಾಗಿ ತಾವು ಬೆಳೆಸೋದ್ರಿಂದ ಈ ರೋಗವನ್ನು ಹತೋಟಿ ಮಾಡಬಹುದು. ನಾನು ಒಟ್ಟಾಗಿ ಏನು ಹೇಳ್ತೀನಿ ಅಂದರೆ, ಸಾಮಾನ್ಯವಾಗಿ ಈ ಬೇಸಿಗೆ ಹಂಗಾಮಿನಲ್ಲಿ ಹೆಚ್ಚು ರೋಗ ಆಗಲಿ ಕೀಟಗಳ ಬಾಧೆ ಆಗಲಿ ಈ ಶೇಂಗಾಕ್ಕೆ ಬರುವುದಿಲ್ಲ. ಶೇಂಗಾ ಬೆಳೆಯಲ್ಲಿ ಹೂವು ಬಿಡುವ ಮೊದಲೇ ಬೆರಕೆ ಗಿಡಗಳಿದ್ದಲ್ಲಿ ಅವನ್ನು ಎಲೆ, ಗಾತ್ರ, ಕಾಯಿಗಳ ಮೂಲಕ ಗುರುತಿಸಿ ಕಿತ್ತು ಹಾಕುವುದು ಉತ್ತಮ. ಮೂಲ ಬೀಜ ಸಂಪೂರ್ಣ ತಳಿ ಶುದ್ಧತೆ ಹೊಂದಿದ್ದರೆ ಮಾತ್ರ ಮಾನ್ಯತೆ ಪಡೆಯಲು ಸಾಧ್ಯ. ನಾವು ಆದಷ್ಟು ಈ ಬೀಜೋತ್ಪಾದನೆಗೆ ಬೀಜ ಕೊಡುವಾಗ ಎಲ್ಲ ನಾವು ಹೆಚ್ಚೆಚ್ಚು ಕಾಳಜಿ ವಹಿಸಿ ನಾವು ಬೀಜವನ್ನು ವಿಶ್ವವಿದ್ಯಾಲಯದವರಾಗಲಿ ಇತರ ಬೀಜ ನಿಗಮದವರಾಗಲಿ ತಮಗೆ ಬೀಜವನ್ನು ಕೊಟ್ಟಿರ್ತಾರೆ. ಆದಾಗ್ಯೂ ಸಹಿತ ಕೆಲವೊಂದು ಪ್ರಮಾಣದಲ್ಲಿ ಬೆರಕೆ ಬೀಜಗಳು ಬಂದು ತಮ್ಮ ಹೊಲದಲ್ಲಿ ಬೆರಕೆ ಗಿಡಗಳು ಬರುವ ಸಾಧ್ಯತೆ ಇರುತ್ತೆ. ಈ ಬೆರಕೆ ಗಿಡಗಳನ್ನು ಆರಿಸಿ ತೆಗಿಲೇಬೇಕಾಗ್ತದೆ. ಈ ಬೆರಕೆ ಗಿಡಗಳನ್ನು ತೆಗೆದು ಯಾವ ರೀತಿಯಪ್ಪ ಅಂತಂದರೆ, ಈಗ ನಾವು ಒಂದು ಬೆಳವಣಿಗೆ ಹಂತದಲ್ಲೇ ಇನ್ನು ಹೂ ಬಿಡಬೇಕಿಂತ ಮುಂಚೆನೇ ತಾವು ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಏನಂದರೆ, ಈ ಒಂದು ಗಿಡಗಳ ಎತ್ತರದಲ್ಲಿ ಇರ್ಬೋದು, ಎಲೆಗಳ ಒಂದು ಬಣ್ಣದಲ್ಲಿ ಇರ್ಬೋದು. ಕೆಲವೊಂದು ಬಣ್ಣಗಳು ನಮ್ಮಲ್ಲಿ ಅತಿ ಕಪ್ಪು ಬಣ್ಣದ ಎಲೆಗಳು ಇರ್ತವೆ, ಕಪ್ಪು ಹಸಿರು ಇರ್ತವೆ, ಕೆಲವೊಂದು ತಿಳು ಹಸಿರು ಇರ್ತವೆ, ಕೆಲವೊಂದು ಹಳದಿ ಹಸಿರು ಇರ್ತವೆ. ಆ ರೀತಿ ಸಹಿತ ನಾವು ಗುರುತಿಸ್ಬೋದು. ಆಮೇಲೆ ಎಲೆಯ ಗಾತ್ರದಲ್ಲಿ ಎಲೆ ದೊಡ್ಡದಿರ್ಬೋದು, ಚಿಕ್ಕದಿರ್ಬೋದು, ಎಲೆಯ ಟಿಪ್ ನಾವೇನು ತುದಿ ಏನಿರ್ತವೋ ಮಂಡಿರ್ಬೋದು ಅಥವಾ ಚೂಪಾಗಿರ್ಬೋದು. ಈ ರೀತಿ ಒಂದು ಬೆಳೆಯ ಒಂದು ಫೆಸಿಟಿಕ್ ಗ್ರೋತ್ ಏನು ಹೇಳ್ತೀವಿ ನಾವು, ಹೂ ಬಿಡುವಕ್ಕಿಂತ ಮುಂಚೆದಲ್ಲೇ ಸಹಿತ ತಾವು ಅದನ್ನು ಗುರುತಿಸಿ ಆರಿಸಿ ದಯವಿಟ್ಟು ಅದನ್ನು ತೆಗಿಬೇಕಾಗ್ತದೆ. ಆಮೇಲೆ ಹೂ ಬಿಡುವಾಗ ಸಹಿತ ಹೂವಿನ ಒಂದು ಆಕಾರ ಬಣ್ಣದ ಮೇಲಿನ ಸಹಿತ ನಾವು ಅದನ್ನು ಆರಿಸಿ ತೆಗಿಬೇಕಾಗ್ತದೆ. ಬೇರೆ ಬೇರೆ ತಳಿಗಳಿದ್ದು ಅಂದರೆ ಅವು ಮಾಗುವ ಕಾಲ ಬೇರೆ ಬೇರೆ ಅವಧಿಯಲ್ಲಿರೋದ್ರಿಂದ ಅವುಗಳನ್ನು ನಾವು ಒಂದು ಗಿಡ ಬೇರೆ ಬೇರೆ ತಳಿದಿತ್ತಪ್ಪ ಅಂತಂದರೆ ಸಾಮಾನ್ಯವಾಗಿ ಅವು ಎಲ್ಲವೂ ಒಗ್ಗಟ್ಟಾಗಿ ಮೆಚುರಿಟಿಗೆ ಅಂದರೆ ಮಾಗಕ್ಕೆ ಬಂದಾಗ ಒಂದು ಯಾವುದೇ ಬೆರಕೆ ಇತ್ತಂದರೆ ಅದು ಹೆಚ್ಚಿನ ಕಾಲ ಹಸಿರಾಗಿರ್ಬೋದು ಅಥವಾ ಬೇಗನೆ ಮಾಗ್ಬೋದು. ಅವನ್ನ ಸಹಿತ ತಾವು ಆರಿಸಿ ಹಾಕಿ ಅವನು ತೆಗೆದ್ರೆ ಅಂದರೆ ಈ ನಮ್ಮ ತಳಿ ಶುದ್ಧತೆ ಪ್ರಮಾಣ ಹೆಚ್ಚಿಸಲಿಕ್ಕೆ ಸಾಧ್ಯ ಆಗ್ತದೆ. ತಳಿ ಶುದ್ಧತೆ ಈ ಒಂದು ಸರ್ಟಿಫಿಕೇಷನ್ ಬೀಜದಲ್ಲಿ ಇರ್ಬೋದು, ಏನು ಪ್ರಮಾಣೀಕೃತ ಬೀಜದಲ್ಲಿ ಇರ್ಬೋದು, ಬ್ರೀಡರ್ಸ್ ಅಥವಾ ಈ ಫೌಂಡೇಶನ್ ಬೀಜದಲ್ಲಿ ಇರ್ಬೋದು, ಇಂತಿಷ್ಟೇ ಪ್ರಮಾಣದಲ್ಲಿ ಇರಬೇಕಂತ ನಿಗದಿ ಆಗ್ತದೆ. ನಾವು ದಯವಿಟ್ಟು ಗಮನಿಸಿ, ಇಷ್ಟು ತಳಿ ಶುದ್ಧತೆ ಇರಬೇಕು. ಅಂದರೆ 100ಕ್ಕೆ ಕಾಯಿ ನಾವು ತೊಗೊಂಡಾಗ ಅದು ಓನ್ಲಿ ಒಂದು ಕಾಯಿ ಅಷ್ಟೇ ನಿಮ್ಮದು ಮಿಶ್ರಣ ಇದ್ದರೆ ಅಲೋ ಮಾಡ್ತಾರೆ. ಆಮೇಲೆ ಸರ್ಟಿಫೈಡ್ ತೊಗೊಂಡಾಗ ಅದು ಸಹಿತ 98 ತಳಿ ಶುದ್ಧತೆಯನ್ನು ಹೊಂದಿರಲೇಬೇಕಾಗ್ತದೆ. ಅದಕ್ಕಿಂತ ಹೆಚ್ಚಿತ್ತು ಅಂದರೆ ನಿಮ್ಮ ಪ್ಲಾಟ್ ಎಲ್ಲ ರಿಜೆಕ್ಟ್ ಆಗ್ತಾವೆ. ನೀವು ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದಂಥ ಬೀಜ ಹಾಳಾಗಿ ಹೋಯಿತು ಅಂದರೆ ಅದು ನೀವು ಬೆಳೆದಿದ್ದೆಲ್ಲ ವೇಸ್ಟ್ ಆಗ್ತದೆ. ಶೇಂಗಾಕಾಯಿಗಳನ್ನು ಕಿತ್ತು ನೇರ ಸೂರ್ಯಪ್ರಕಾಶ ತಗುಲದಂತೆ ರಕ್ಷಿಸಿಡಬೇಕು. ಇದರಿಂದ ಬೀಜದ ಗುಣಮಟ್ಟವನ್ನು ಕಾಯ್ದುಕೊಳ್ಳಬಹುದು. ಕಾಯಿ ಹರಿಯುವಾಗ ಕಾಯಿಯನ್ನು ನಾವು ಕೈಲಿಂದ ಸಾಮಾನ್ಯವಾಗಿ ಈಗ ಕೈಲಿಂದನೇ ಹರಿತೀವಿ. ಹರಿಯುವ ಯಂತ್ರಗಳು ಸಹಿತ ಬಂದಾವ. ಭಾಳಷ್ಟು ಪ್ರಮಾಣದಲ್ಲಿ ನಾವು ಯಂತ್ರಗಳನ್ನ ಸಹಿತ ಉಪಯೋಗಿಸಿ ಮಾಡ್ತೀವಿ. ಆ ಹಂತದಲ್ಲಿ ಸಹಿತ ತಾವು ಕಣಗಳಲ್ಲಿ ತಾವು ಹರಿಯುವಾಗ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ತಳಿಗಳನ್ನು ತಾವು ಬೇರೆ ಬೇರೆ ಕಾಲದಲ್ಲಿ ಅವು ಬೇರೆ ಬೇರೆ ತಳಿಗಳ ಜೊತೆಗೆ ಸೇರದಂತೆ ತಾವು ದಯವಿಟ್ಟು ನೋಡಬೇಕು. ಆ ರೀತಿ ಮಿಶ್ರಣ ಆಯ್ತಂದ್ರೆ ಸಹಿತ ತಮ್ಮದು ಒಂದು ಪ್ಯೂರಿಟಿ ಏನು ಹೇಳ್ತೀವಿ ಅವು ಹಾಳಾಗಿ ಆ ತಳಿ ಶುದ್ಧತೆ ಹಾಳಾಗ್ತದೆ. ಬೇಸಿಗೆ ಹಂಗಾಮಿನಲ್ಲಿ ಹೆಚ್ಚು ನಾವು ಜನವರಿಯಲ್ಲಿ ಬಿತ್ತನೆ ಮಾಡಿದಾಗ ಏಪ್ರಿಲ್ನಲ್ಲಿ ಸುಮಾರು ಮಾರ್ಚ್ ಏಪ್ರಿಲ್ನಲ್ಲಿ ಒಂದು ಮಾಗಿ ನಾವು ಗಿಡಗಳನ್ನು ಕೀಳ್ತೀವಿ. ಆವಾಗ ಭಾಳಷ್ಟು ಉಷ್ಣಾಂಶ ಇರ್ತದೆ. ಈ ಭಾಗದಲ್ಲಿ ಭಾಳಷ್ಟು ಉಷ್ಣಾಂಶ ಇರ್ತದೆ. ನಾವು ಅದನ್ನು ಕಿತ್ತು ಕಾಯಿಗಳನ್ನು ಒಂದು ಸೂರ್ಯನ ಶಾಖಕ್ಕೆ ಭಾಳಷ್ಟು ದಿನ ನಾವು ಕಿತ್ತು ಒಗೆದ್ರೆ
ಸೂರ್ಯನ ಶಾಖ ಸುಮಾರು 38, 39, 40 ಡಿಗ್ರಿ ಸೆಲ್ಸಿಯಸ್ ಇರೋದ್ರಿಂದ ಆ ಶಾಖಕ್ಕೆ ಕಾಯಿಗಳನ್ನು ಭಾಳಷ್ಟು ದಿನ ನಾವು ಎಕ್ಸ್ಪೋಸ್ ಮಾಡಿದ್ವಿ ಅಂದರೆ ಒಳಗಿರ್ತಕ್ಕಂಥ ಕಾಳುಗಳು ಸಹಿತ ಸೂರ್ಯನ ಶಾಖಕ್ಕೆ ಅಫೆಕ್ಟ್ ಆಗಿ ಮುಂದೆ ಆ ಕಾಯಿಗಳನ್ನು ನಾವು ಹೆಚ್ಚು ದಿನಗಳವರೆಗೆ ಸಂಗ್ರಹಣೆ ಮಾಡಲಿಕ್ಕೆ ಆಗೋದಿಲ್ಲ, ಅವು ಬೇಗನೆ ಸಾಯುವಂಥ ಸ್ಥಿತಿ ಬರ್ತಾವೆ. ಸೊ ಹೀಗಾಗಿ ಅಂಥ ಕಾಯಿಗಳು ಮುಂದಿನ ಬಿತ್ತನೆಗೆ ಸಹಿತ ಯೋಗ್ಯ ಆಗೋದಿಲ್ಲ. ಹಾಗಾಗಿ ಅಂಥ ಗಿಡಗಳನ್ನು ನಾವು ಯಾವ ರೀತಿ ನಾವು ಸಂಗ್ರಹ ಮಾಡಬೇಕಂದ್ರೆ ಅವನ ಕಾಯಿಗಳನ್ನು ಸೂರ್ಯನಿಗೆ ಎಕ್ಸ್ಪೋಸ್ ಅಂದರೆ ಸೂರ್ಯನ ಶಾಖಕ್ಕೆ ಅವು ಕಾಣಲ್ದಂಗೆ ಅಂದರೆ ಬಳ್ಳಿನ ನಾವು ಮೇಲೆ ಮಾಡಿ ಅವನ್ನ ನಾವು ಇಡಬೇಕಾಗ್ತದೆ. ಈ ರೀತಿ ನಾವು ಬಳ್ಳಿನ ಸೂರ್ಯನಿಗೆ ಶಾಖದಲ್ಲಿ ಸೂರ್ಯನ ಕಿರಣಗಳಿಗೆ ಅವನ್ನ ನಾವು ಎಕ್ಸ್ಪೋಸ್ ಆಗಲಿ ಕಾಣಲ್ದಂಗೆ ನಾವು ಅವನ್ನ ಕಿತ್ತಿಡಬೇಕು. ಈ ರೀತಿ ಮಾಡೋದ್ರಿಂದ ನಾವು ಆ ಬೀಜದ ಏನೇನಂತ ಮೊಳಕೆ ಪ್ರಮಾಣ ಆಗಲಿ, ನಾವು ವಯಾಬಿಲಿಟಿ ಜೀವತ್ವ ಏನಂತೀವಿ ಅದನ್ನು ಹೆಚ್ಚು ದಿನ ಒಳವರೆಗೆ ಮಾಡಲಿಕ್ಕೆ ಅಥವಾ ಸಂಗ್ರಹಿಸಲಿಕ್ಕೆ ಸಾಧ್ಯ ಆಗ್ತದೆ. ತಳಿ ಶುದ್ಧತೆ ಕಾಪಾಡಿಕೊಂಡು ಹೆಚ್ಚು ಒಂದು ಜೀವತ್ವ ಇರುವಂಥ ಹೆಚ್ಚು ಬಲಾಢ್ಯವಾದಂಥ ಬೀಜವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ಒಂದು ರಾಶಿ ಹಂತದಲ್ಲಿ ನಾವು ಗಮನಿಸಬೇಕು. ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಬೀಜೋತ್ಪಾದನೆಯಲ್ಲಿ ಶೇಂಗಾ ಬೀಜೋತ್ಪಾದನೆಯನ್ನು ತೆಗೆದುಕೊಳ್ಳಬೇಕಾದಲ್ಲಿ ನಮ್ಮ ಬೀಜ ಘಟಕವನ್ನು ಸಂಪರ್ಕಿಸಬಹುದು. ಈ ಒಂದು ಬೀಜೋತ್ಪಾದನೆ ಕಾರ್ಯಕ್ರಮದಲ್ಲಿ ಸಹಿತ ಭಾಗವಹಿಸಬಹುದು. ಅದಲ್ಲದೇ ತಾವು ಯಾವಾಗ ಬೇಕಾದರೂ ಸಹಿತ ನಮ್ಮ ಬೀಜ ಘಟಕಕ್ಕೆ ಭೇಟಿ ಕೊಟ್ಟು ಇಲ್ಲಿ ನಡೀತಕ್ಕಂಥ ಕೆಲವು ಚಟುವಟಿಕೆಗಳನ್ನು ತಾವು ವೀಕ್ಷಿಸಿದರೆ ಇದರಿಂದ ತಮಗೆ ಹೆಚ್ಚು ಇನ್ನೂ ಉತ್ಸಾಹ ಬಂದು ತಾವು ಈ ಒಂದು ಬೀಜೋತ್ಪಾದನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ ಅಂತ ನಂಬಿದ್ದೇನೆ. ಬೀಜೋತ್ಪಾದನೆಗಾಗಿ ಶೇಂಗಾ ಬಿತ್ತಿದ ರೈತ ಬಾಂಧವರು ತಜ್ಞರು ಸೂಚಿಸಿದಂತಹ ಎಲ್ಲ ಕ್ರಮಗಳನ್ನು ಅನುಸರಿಸಿ ಸೂಕ್ತ ನೀರು ನಿರ್ವಹಣೆ ಮಾಡಿದಲ್ಲಿ ಮತ್ತು ತಳಿ ಶುದ್ಧತೆ ಕಾಯ್ದುಕೊಂಡಲ್ಲಿ ಅಧಿಕ ಮತ್ತು ಉತ್ಕೃಷ್ಟ ಗುಣಮಟ್ಟದ ಬೀಜದ ಇಳುವರಿ ಪಡೆಯಬಹುದು.